ಈಗ ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚಿಂತನೆ ಮಾಡೋಣ. ಮುಖ್ಯಸ್ಥಂ ಖಲು ಬಾಧ್ಯಸ್ಥಂ ಅಸಹಕಾರೋಪ್ಯಧಿಕಾರಿಣಃ ಸರ್ಕಾರಿ ಸಮರ್ಥೋಪಿ ಶೂರಾರಂಭಿ ವಿಲಂಬತಿ. The head of the institution is responsible even though the mistake is done by the subordinates. In the government sector, initially people work hard and slowly, when they understand the reality, they will also become lazy and leads to many evils. ಮುಖ್ಯಸ್ಥಂ ಖಲು ಬಾಧ್ಯಸ್ಥಂ. ಯಾವುದೇ ಒಂದು ಸಂಸ್ಥೆಯ ಮುಖ್ಯಸ್ಥನೇ ಯಾವಾಗಲೂ ಹೊಣೆಗಾರ. ಅಸಹಕಾರ ಅಧಿಕಾರಿಣ, ಅಲ್ಲಿರುವಂಥ ಸಬಾರ್ಡಿನೇಟ್ಸ್ ಜೊತೆಗಾರರು ಮಾಡಿದಂಥ ತಪ್ಪುಗಳಿಗೆ ಮುಖ್ಯಸ್ಥನೇ ಹೊಣೆಗಾರನಾಗಿರ್ತಾನೆ. ಸರ್ಕಾರದ ವಲಯದಲ್ಲಿ ಅದರಲ್ಲೂ ಆರಂಭದಲ್ಲಿ ಶೂರರಾಗಿದ್ದಂತಹ ಅನೇಕ ಸಮರ್ಥ ಅಧಿಕಾರಿಗಳು ಪರಿಸ್ಥಿತಿಯ ದಾಸರಾಗಿ ತಮ್ಮದಲ್ಲದ ತಪ್ಪಿಗಾಗಿ ಕೆಲಸವನ್ನು ಮಾಡಿ ನೊಂದು ಬೆಂದು ಶೂರಾರಂಭಿ ವಿಲಂಬತಿ, ನಿಧಾನವಾಗಿ ತಮ್ಮ ಕಾರ್ಯವೈಖರಿಯನ್ನು ಕಳಪೆಗೊಳಿಸುತ್ತಾ ಬಂದು ಕೊನೆಗೆ ಕೆಟ್ಟ ದಾರಿಯನ್ನು ಕೂಡ ಹಿಡಿಯುವಂಥ ಪರಿಸ್ಥಿತಿ ಬರುತ್ತದೆ. ಸೇವಕಸ್ಯ ಅಲಕ್ಷ್ಯೇಪಿ ಮುಖ್ಯಸ್ಥಂ ಅಪರಾಧಿತಂ ಕ್ಲಿಷ್ಟಕಾಲೇ ಸ ಏಕಾಂಗಿ ಜಂಝಾವಾತೆ ವಿನಶ್ಯತಿ. Even though the mistake is done by the subordinates, the leader is responsible for the mistake. Nobody will support during the emergency of the head of the institution, like heavy rains ruins the small light. ಸೇವಕರು ಮಾಡಿದ ಅಪರಾಧಕ್ಕಾಗಿ ಮುಖ್ಯಸ್ಥನೇ ಅಪರಾಧಿಯಾಗುತ್ತಾನೆ. ಅಂದ ಮಾತ್ರಕ್ಕೆ ಕಷ್ಟಕಾಲದಲ್ಲಿ ಸೇವಕರು ಸಹಾಯಕ್ಕೆ ಬರುತ್ತಾರೆಯೋ? ಯಾರೂ ಬರುವುದಿಲ್ಲ. ಆಗ ಕ್ಲಿಷ್ಟಕಾಲೇ ಸ ಏಕಾಂಗಿ, ಅವನೇ ಒಬ್ಬನೇ ಹೋರಾಡಬೇಕಾಗುತ್ತದೆ. ದೊಡ್ಡ ಮಳೆಯ ಮಧ್ಯದಲ್ಲಿ ಒಂದು ಸಣ್ಣ ದೀಪ ಏನು ಮಾಡಿತು? ಹಾಗೆ ಸೇವಕಸ್ಯ ಅಲಕ್ಷೇಪಿ ಮುಖ್ಯಸ್ಥಂ ಅಪರಾಧಿತಂ ಕ್ಲಿಷ್ಟಕಾಲೇ ಸ ಏಕಾಂಗಿ, ಕಷ್ಟಕಾಲದಲ್ಲಿ ಅವನು ಏಕಾಂಗಿ. ಜಂಝಾವಾತ, ವಿಪರೀತ ಮಳೆಯಲ್ಲಿ ಒಂದು ಸಣ್ಣ ದೀಪ ಏನು ಮಾಡಲು ಸಾಧ್ಯ ಎಂಬುದು ಇದರ ಅರ್ಥ. ಪರೀಕ್ಷಾರ್ಥಿ ಸ ವಿದ್ಯಾರ್ಥಿ ಸ್ವಯಂ ಲಿಖತಿ ಉತ್ತರಂ ಅನ್ಯ ಆಧಾರಿತ ಸಂಸಿದ್ಧಿ ಕಾರ್ಯಕಾಲೇತು ನಿಷ್ಫಲಂ. Those who have written self without copying the exams will get a happy life. Those who have passed exam by copying will get nothing during the emergency. ಪರೀಕ್ಷಾರ್ಥಿ ಸ ವಿದ್ಯಾರ್ಥಿ, ಯಾವ ವಿದ್ಯಾರ್ಥಿಯು ಉತ್ತರವನ್ನು ತಾನೇ ಕಷ್ಟಪಟ್ಟು ಓದಿ ಬರೆಯುತ್ತಾನೆಯೋ ಅವನಿಗೆ ಅವನು ಕಷ್ಟಪಟ್ಟು ಓದಿದ ಪದವಿಯ ಸಂಪೂರ್ಣ ಫಲ ಸಿಗುತ್ತದೆ. ಅನ್ಯಾಧಾರಿತ ಸಂಸಿದ್ಧಿ, ಅದಕ್ಕೆ ಬದಲಾಗಿ ಬೇರೆಯವರಿಂದ ನಕಲು ಮಾಡಿ ಓದಿದಂತಹ ಯಾವ ವಿದ್ಯಾರ್ಥಿ ಇರ್ತಾನೆ ಅವನಿಗೆ ಯಾವ ವಸ್ತು ವಿಷಯದ ಪರಿಕಲ್ಪನೆಯೂ ಇಲ್ಲದಾಗಿ ಯಾವ ಕಾಲಕ್ಕೆ ಅಂತಹ ವಿದ್ಯೆ ಉಪಯೋಗಕ್ಕೆ ಬರಬೇಕಿತ್ತೋ ಅಂತಹ ಕಾಲದಲ್ಲಿ ಆ ವಿದ್ಯೆ ಉಪಯೋಗಕ್ಕೆ ಬರದೆ ನಿಷ್ಫಲವಾಗಿ ಹೋಗುತ್ತದೆ. ಅನ್ಯಾಧಾರಿತ ಸಂಸಿದ್ಧಿ, ಅನ್ಯರಿಂದ ಆಧಾರಿತವಾದ ಯಾವ ಸಿದ್ಧಿಯೂ ಕಾರ್ಯಕಾಲೇತು ನಿಷ್ಫಲಂ, ಕಾರ್ಯಕಾಲದಲ್ಲಿ ಅದು ನಿಷ್ಫಲವಾಗಿರುತ್ತದೆ. ಶಿಷ್ಯ ಸದಾ ಗುರುಚಿಂತನ ಮಾರ್ಗವರ್ತಿ ಸಂಚಿಂತ್ಯ ವಿದ್ವಜ್ಜನ ತತ್ಪರ ಚಿತ್ತವೃತ್ತಿ ಯಸಹ್ಯತೆಯ ಸ್ತುತಿರ್ನಿಂದಾದಿ ಅನಂತಕಾಲೇ ಸುಜ್ಞಾನಮಾಪ್ತೋತಿ ಸಮುಕ್ತಕಾಮಿ. A student who always follow the good ideas of the guru or the teacher and who utilizes the time with noble people and who welcomes the criticism of gurus or any seniors from time to time will certainly get sound knowledge and thereby he will become birthless.
and he enjoys the life as well as the eternity or liberation. ಶಿಷ್ಯ ಸದಾ ಗುರು ಚಿಂತನ ಮಾರ್ಗವರ್ತಿ. ಶಿಷ್ಯನು ಯಾವಾಗಲೂ ಗುರುವಿನ ಚಿಂತನೆ ಮಾರ್ಗದಲ್ಲಿ ಇದ್ದು ಸಂಚಿಂತ್ಯ ವಿದ್ವಜ್ಜನ ತತ್ವ ಸಂಚಿಂತ್ಯ ಸದಾಕಾಲ ವಿದ್ವಜ್ಜನರ ಜೊತೆ ಇದ್ದು ಅವರ ಚಿಂತನೆಯನ್ನು ಅನುಷ್ಠಾನಗೊಳಿಸುತ್ತಾ ತತ್ಪರ ಚಿತ್ತವೃತ್ತಿ ಚಿತ್ತವನ್ನು ಅದರಲ್ಲಿಯೇ ಬೆಳೆಸಿಕೊಂಡ ಅಂತವನು ಯಸಹ್ಯತೆಯ ಸ್ತುತಿರ್ನಿಂದಾದಿ ಅನಂತ ಕಾಲೇ ಯಾವನು ಸ್ತುತಿ ಮತ್ತು ನಿಂದೆಗಳನ್ನು ಅನಂತ ಕಾಲದಲ್ಲಿ ಅನುಭವಿಸುತ್ತಾ ಇರುತ್ತಾನೆಯೋ ಅವನಿಗೆ ನಿಜವಾದ ಸುಜ್ಞಾನವೂ ಸಿಗುತ್ತದೆ ಮತ್ತು ಮುಕ್ತಕಾಮಿ ಅವನಿಗೆ ಮುಕ್ತಿಯೂ ಕೂಡ ಇಹದಲ್ಲಿ ಸುಖವನ್ನು ಅನುಭವಿಸಿ ಪರದಲ್ಲಿ ಮುಕ್ತಿಯನ್ನು ಅನುಭವಿಸುತ್ತಾನೆ. ಅನಂತಭೋಗಿ ಅತೀವ ನಿದ್ರಾ ಅತ್ಯನ್ನದಾಹಿ ಸಹಸ್ರಕೋಪಿ ಸಹಸಾ ಪ್ರಕೋಪಿ ವಿನಾ ಸ್ವಬುದ್ಧಿ ವಿನಾಶವಾದಿ ನಶ್ಯಂತಿ ಶೀಘ್ರಂ ದುರ್ಬೋಧ ಮಾರ್ಗೆ. Those who have qualities like lavish life, oversleeping, taking over food, and angriness or angry man, and thoughtlessness will himself ruin soon and destroys the society as a whole. Ananta Bhogi, anytime want to lead a lavish life, Ativa Nidra, anytime like sleeping like Kumbhakarna. Atyannadahi, annadahi means want food, everything. Even after getting food also, he says, I am hungry. Atyannadahi, sahasrakopi, sahasa prakopi. Immediately he will get the angry for any silly matters. Vina swabuddhi, without any self ideas, thoughtlessness. Vinashavadi, you want to enjoy the life by killing others. That kind of people, ನಶ್ಯಂತಿ ಶೀಘ್ರಂ, ಅಂತಹ ವ್ಯಕ್ತಿಗಳು ನಶ್ಯಂತಿ ಶೀಘ್ರಂ ದುರ್ಬೋಧ ಮಾರ್ಗೆ, ಅಲ್ಲದ್ದನ್ನು ಮಾಡಿ ಇಲ್ಲದಾಗಿ ಬಿಡುತ್ತಾರೆ, ದುರ್ಬೋಧೆಯನ್ನು ಮಾಡಿ ಶೀಘ್ರ ಬೇಗನೆ ನಾಶ ಹೊಂದುತ್ತಾರೆ. ವಿಭಜನಂ ಯದಿ ಕುರ್ವಂತಿ ಸ್ವದೇಶಿ ಮತಬಾಂಧವಾನ್ ಅಗೌರವಂ ಸದಾಪ್ನೋತಿ ಅಂತೇತು ಪರಿತಪ್ಯತಿ. Those who divide the people based on the caste, creed, race, sex, age group, etc. within the states or within the family, they are not respected and repent in their life in the near future. ವಿಭಜನಂ ಯದಿ ಕುರ್ವಂತಿ, ವಿಭಜನೆ ಮಾಡುತ್ತಾ ಯಾರು ಇರುತ್ತಾರೆಯೋ, ಸ್ವದೇಶದ ಮತಬಾಂಧವಾನ್, ಸ್ವದೇಶದ ಬಂಧುಗಳನ್ನು ವಿಭಜನೆ ಮಾಡಿ ಮಾಡಿ ತಾನು ಅಧಿಕಾರದಲ್ಲಿರಬೇಕೆಂಬ ಆಸೆಯಲ್ಲಿ ಯಾರು ಇರುತ್ತಾರೆಯೋ ಅಂಥವರು ಅಗೌರವಂ ಸದಾಪ್ನೋತಿ, ಅವರಿಗೆ ಗೌರವ ಸಿಗಲು ಸಾಧ್ಯವೇ ಇಲ್ಲ. ಮತ್ತು ಸದ್ಯದಲ್ಲೇ ಅವರು ಪರಿತಪ್ಯತಿ, ನೊಂದು ಬೆಂದು ತಾವು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟುಕೊಳ್ಳುತ್ತಾರೆ. ವಿಧಿನ ಯತ್ ಲಿಖಿತ ನ್ಯಾಯಂ ಸದ್ಯೇ ಅಪರಿಪಾಲಿತಂ ತತ್ಸರ್ವಂ ಕ್ಷಿತಿಮಾಪ್ನೋತಿ ಜಲೇ ಲವಣ ಮಿಶ್ರಣಂ. If anything written in the law but not practiced in the reality, those laws are useless as salt in the water. ನ್ಯಾಯಸ್ಥಾನವು, ಯಾವುದಾದ್ರೂ ನ್ಯಾಯಸ್ಥಾನವು ನ್ಯಾಯವನ್ನು ಮಾಡಿ ಅದನ್ನು ಅಪರಿಪಾಲಿತಂ, ಪರಿಪಾಲಿಸದೇ ಇದ್ದರೆ ತತ್ಸರ್ವಂ, ಅದೆಲ್ಲವೂ ಕೂಡ ಕ್ಷತಿಮಾಪ್ನೋತಿ, ಹಾಳಾಗುತ್ತದೆ, ಯಾವುದೂ ಉಪಯೋಗಕ್ಕೆ ಬರುವುದಿಲ್ಲ. ಹೇಗೆಂದರೆ ಜಲೇ ಲವಣ ಮಿಶ್ರಣಂ, ಹೊಳೆಯಲ್ಲಿ ಹುಣಸೆಹಣ್ಣು ಕದರಿದ ಹಾಗೆ ಅಂತ ಹೇಳ್ತಾರೆ. ಸಮುದ್ರದಲ್ಲಿ ಲವಣವನ್ನು, ಉಪ್ಪನ್ನು ಮಿಶ್ರಣ ಮಾಡಿದರೆ ಅದರಿಂದ ಏನು ಉಪಯೋಗ? ಅದರಿಂದ ಯಾವ ನಿಯಮವನ್ನು ಮಾಡುತ್ತೇವೆಯೋ ಆ ನಿಯಮವನ್ನು ಪಾಲಿಸಬೇಕು, ಆಗಲೇ ಅದಕ್ಕೆ ಗೌರವ. ಶಾಸನೆ ಲಿಖಿತ ಪ್ರೋಕ್ತಂ ಧೂಮಪಾನಂ ಅಕಾರಿತಂ ಪುನರಾಚರಣಂ ಯತ್ರ ನ್ಯಾಯಸ್ಥಾನೇ ರಗೌರವಂ. Smoking is injurious to health as written in the law. When it is forbidden by the people, the value of the law court will automatically reduce. Law court values will be useless in the near future.
ಶಾಸನೆ ಲಿಖಿತ ಪ್ರೋಕ್ತಂ. ಶಾಸನೆ ಮೀನ್ಸ್ ರಿಟನ್. ರಿಟನ್ ಮೀನ್ಸ್ ಬರೆದಂತಹ ಯಾವುದೇ ನ್ಯಾಯ ಸಂಸ್ಥಾನವು ಹೇಳುತ್ತದೆ ಧೂಮಪಾನ ಮಾಡಬಾರದು. ಆದರೆ ಕೆಲವರು ಧೂಮಪಾನ ಮಾಡುತ್ತಲೇ ಇರುತ್ತಾರಲ್ಲ, ಅವರಿಗೆ ಯಾವುದೇ ಶಿಕ್ಷೆ ಇಲ್ಲವಲ್ಲ ಅಂತಂದಾಗ ಇದರಿಂದ ನ್ಯಾಯಸ್ಥಾನಕ್ಕೆ ಅಗೌರವವಾಗುತ್ತದೆ. ಯಾವ ವ್ಯಕ್ತಿಯು ತಾನು ಹೇಳಿದಂತೆ ಜನರು ಮಾಡುವುದಿಲ್ಲ ಎಂದಾದರೆ ಮಾಡದಿದ್ದವರದ್ದು ಸಮಸ್ಯೆ ಅಲ್ಲ, ಯಾರು ನ್ಯಾಯ ಮಾಡಿರ್ತಾನೆ ಅವನಿಗೆ ಮಾನ ಮರ್ಯಾದೆ ಇಲ್ಲ ಅಂತ ಅರ್ಥ. ನ್ಯಾಯಸ್ಥಾನೇ ರಗೌರವಂ. ನ್ಯಾಯಸ್ಥಾನಕ್ಕೆ ಗೌರವವಿಲ್ಲವೆಂದು ಅರ್ಥ. ನ್ಯಾಯದಾನಂ ತದಾ ಕುರ್ಯಾತ್ ಯತ್ ಕಾಲಮಿತಿ ಪುನಃ ಅನ್ಯಥಾ ಮಿಥ್ಯನ್ಯಾಯೋಯಂ ಭ್ರಷ್ಟಾಚಾರ ಮಿತಿಸ್ಮೃತಃ. Justice should give the justice on time. Otherwise, the respect of the court will automatically reduces, ruin, and leads to corruption even in the law court. ನ್ಯಾಯದಾನಂ ತದಾ ಕುರ್ಯಾತ್ ಯತ್ ಕಾಲಮಿತಿ ಪುನಃ. ವಿದಿನ್ ಲಿಮಿಟೆಡ್ ಟೈಮ್, ಅತಿ ಕಡಿಮೆ ಕಾಲದಲ್ಲಿ ನ್ಯಾಯವನ್ನು ದೊರಕಿಸಿಕೊಡಬೇಕು. ಇಲ್ಲದಿದ್ದರೆ ಅಂತಹ ನ್ಯಾಯಾಲಯಗಳು, ನ್ಯಾಯವಾದಿಗಳು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಎಂದೇ ಅರ್ಥ. ಅನ್ಯಥಾ ಮಿಥ್ಯ ನ್ಯಾಯೋಯಂ, ಇದು ಸರಿಯಾದ ನ್ಯಾಯ ಅಲ್ಲ, ಇದು ಭ್ರಷ್ಟಾಚಾರಕ್ಕೆ ದಾರಿ ಮಾಡಿಕೊಡುತ್ತದೆ ಎಂಬುದಷ್ಟೇ ಇದರ ಅರ್ಥ. ನೀತಿ ಶಿಕ್ಷಾ ವಿನಾ ರಾಜ ಲೋಕನಾಶನ ಕಾರಣಂ. ನ್ಯಾಯಸ್ಥಾನೇ ವಿನಾ ಮೌಲ್ಯಂ ಕಾಲೇ ನಶ್ಯತಿ ಗೌರವಂ. ಎ ಕಿಂಗ್ who do not have a common sense and values as well as ideas will ruin the state. Law court without values and discipline will ruin the status slowly in the near future. ನೀತಿ ಮತ್ತು ಪನಿಷ್ಮೆಂಟು ಇಲ್ಲದಂತಹ ಯಾವುದೇ ರಾಜ್ಯ ಲೋಕನಾಶನ ಕಾರಣಂ, ಅದು ಅಭಿವೃದ್ಧಿಗಾಗಿ ಅಲ್ಲವೇ ಅಲ್ಲ. ಅದರಲ್ಲಿ ಮೌಲ್ಯವೇ ಇರುವುದಿಲ್ಲ, ಯಾರೂ ಕೇಳುವುದೇ ಇಲ್ಲ. ಅದರಿಂದ ಅದೇ ರೀತಿ ನ್ಯಾಯಸ್ಥಾನೇ ವಿನಾ ಮೌಲ್ಯಂ, ನ್ಯಾಯಸ್ಥಾನದಲ್ಲಿ ಕೋರ್ಟಲ್ಲಿ ಮೌಲ್ಯವೇ ಇಲ್ಲದಿದ್ದ ಮೇಲೆ ಕಾಲೇ ನಶ್ಯತಿ ಗೌರವಂ, ಕಾಲವೇ ಅವರ ಗೌರವವನ್ನು ನಾಶ ಮಾಡುತ್ತದೆ. ಅಂದರೆ ಯಾವ ರೀತಿಯ ಮೌಲ್ಯವೂ ಅವರಿಗಿರುವುದಿಲ್ಲ. ಏನೋ ಹೊಟ್ಟೆಪಾಡಿಗಾಗಿ ಸಂಪಾದನೆ ಮಾಡೋಕ್ಕೊಂದು ದಾರಿಯಾಗಿ ಕೋರ್ಟನ್ನು ಉಪಯೋಗಿಸಿಕೊಳ್ಳುತ್ತಾರೆ. ಇದರಿಂದ ಸಮಾಜಕ್ಕೂ ಲಾಭವಿಲ್ಲ, ಇವರಿಗೂ ಲಾಭವಿಲ್ಲ. ಕೇಳಿದ್ದಕ್ಕಾಗಿ ವಂದನೆಗಳು. ನಮಸ್ಕಾರ.